ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 25ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿದ್ವಿ. ಸಂಕ್ಷಿಪ್ತವಾಗಿ ಅಂತಂದ್ರೆ ಜಜ್ಮೆಂಟ್ಗಳನ್ನ ಬಿಟ್ಟು ಉಳ್ಕದನ್ನೆಲ್ಲನೂ ಡಿಸ್ಕಷನ್ ಮಾಡಿದ್ವಿ. ಅದನ್ನ ಇವತ್ತು ಡಿಸ್ಕಷನ್ ಏನ್ ಮಾಡೋದೈತಿಪ್ಪ ಅಂತಂದ್ರೆ ಆರ್ಟಿಕಲ್ 25ರ ಎವಲ್ಯೂಷನ್ಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ಅಂತಂದ್ರೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳ ಮೂಲಕ ಅದರ ಬೆಳವಣಿಗೆ ಆಗಿರೈತಿ, ಆ ಜಜ್ಮೆಂಟ್ಗಳ ಬಗ್ಗೆ ಸ್ಟಡಿ ಮಾಡೋದಿದೆ. ಅದಕ್ಕಿಂತ ಮೊದಲು ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಏನಪ್ಪಾ ಆರ್ಟಿಕಲ್ 25 ಅಂತಂದ್ರೆ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂದ್ರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಏನ್ ಮಾಡಬೇಕು ಅಂತಂದ್ರೆ ಧರ್ಮದ ಪ್ರತಿಪಾದನೆ, ಅನುಸರಣೆ, ಪ್ರಚಾರ ಇವುಗಳನ್ನ ಮಾಡುವ ಅಧಿಕಾರ ಎಲ್ಲರಿಗೂ ಐತಿ. ಎಲ್ಲರಿಗೂ ಅಂತಂದ್ರೆ ಇನ್ಕ್ಲೂಡಿಂಗ್ ಫಾರಿನ್ ಸಿಟಿಜನ್ಸ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಅಮೆರಿಕದ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಾನು ಅಂತಂದ್ರೆ ಭಾರತದಲ್ಲಿ ಅವನು ಕ್ರಿಶ್ಚಿಯನ್ ಧರ್ಮವನ್ನ ಫಾಲೋ ಮಾಡಬಹುದು. ಅವ ಕ್ರಿಶ್ಚಿಯನ್ ಆಗಿದ್ರೆ, ಮುಸ್ಲಿಂ ಆಗಿದ್ರೆ ಮುಸ್ಲಿಂ ಧರ್ಮವನ್ನ ಫಾಲೋ ಮಾಡಬಹುದು, ಮುಸ್ಲಿಂ ಆಗಿದ್ರೆ. ಹೌದಾ? ಹಿಂದೂ ಆಗಿದ್ರೆ ಹಿಂದೂ ಧರ್ಮವನ್ನ ಪಾಲನೆ ಮಾಡಕಂದ್ರೂ ಪರ್ಮಿಷನ್ ಇದ್ದೇ ಇದೆ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಅಟ್ ಆಲ್. ಬಿಕಾಸ್ ಆಫ್ ವಾಟ್ ವಿ ಆರ್ ಸೆಕ್ಯುಲರ್ ಕಂಟ್ರಿ. ನಾವು ಜಾತ್ಯತೀತ ದೇಶವನ್ನು ಹೊಂದಿರುವ ಕಾರಣ ಎಲ್ಲ ಧರ್ಮಗಳನ್ನ ಒಂದೇ ರೀತಿ ನೋಡುವ ಕಾರಣ ಯಾವುದೇ ವ್ಯಕ್ತಿ ಭಾರತಕ್ಕೆ ಬಂದ್ರು, ಜೊತೆಗೆ ಭಾರತದ ನಾಗರಿಕನೇ ಇದ್ರು, ಅವನು ತನ್ನ ಆತ್ಮಸಾಕ್ಷಿಗೆ ಒಳಪಟ್ಟು ತನ್ನ ಧರ್ಮವನ್ನ ಪ್ರತಿಪಾದಿಸುವ, ಅನುಸರಿಸುವ, ಆಚರಣೆ ಮಾಡುವ, ಜೊತೆಗೆ ಪ್ರಚಾರ ಮಾಡುವ ಹಕ್ಕನ್ನ ಹೊಂದ್ಯಾನು ಅಂತೇಳಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಹೌದಾ? ಜೊತೆಗೆ ಏನಾಗಿತ್ತು ಅಂತಂದ್ರೆ ಆರ್ಟಿಕಲ್ 25 ಸಬ್ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ಏನು ಸಾರ್ವಜನಿಕ ಶಾಂತಿ, ಆರೋಗ್ಯ, ರಕ್ಷಣೆ, ಜೊತೆಗೆ ಸಂವಿಧಾನದ ಭಾಗ ಮೂರರಲ್ಲಿನ ಯಾವುದೇ ಭಾಗಕ್ಕೆ ಧಕ್ಕೆ ತರದಂತೆ ನೀವು ಯಾರು ಸಿಟಿಜನ್ಸ್ ಜೊತೆಗೆ ಫಾರಿನರ್ಸ್ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ವಾಸಿಸುವ ಎಲ್ಲ ಜನರು, ಅದಕ್ಕೆ ನೀವು ಅಂತೇಳಿ ಬರಿತೀವಿ. ನೀವು ನಿಮ್ಮ ಧರ್ಮವನ್ನ ಅನುಸರಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಎಲ್ಲ ಹಕ್ಕನ್ನು ಒಳಗೊಂಡಿದ್ದೀರಿ ಅಂತೇಳಿ ಆರ್ಟಿಕಲ್ 25 ಸಬ್ಕ್ಲಾಸ್ 1 ಹೇಳ್ತೈತಿ. ಏನೇನು? ಸಾರ್ವಜನಿಕ ಶಾಂತಿ. ಕಂಡೀಷನ್ ಇಷ್ಟೇ, ಸಾರ್ವಜನಿಕ ಶಾಂತಿಗೆ ನೀವು ಧಕ್ಕೆ ತರುವಂತಿಲ್ಲ, ಜೊತೆಗೆ ಆರೋಗ್ಯಕ್ಕೆ ಧಕ್ಕೆ ತರುವಂತಿಲ್ಲ, ಜೊತೆಗೆ ರಕ್ಷಣೆಗೆ ಧಕ್ಕೆ ತರುವಂತಿಲ್ಲ. ಇವೆಲ್ಲ ಆದ ನಂತರ ಒಂದು ಬರೀತಾರೆ ಭಾಗ ಮೂರರಲ್ಲಿನ ಅಂತಂದ್ರ ಮೂಲಭೂತ ಹಕ್ಕುಗಳನ್ನ ಎಲ್ಲಿ ಬರೀತಾರೋ ಅಂತಂದ್ರೆ ಸಂವಿಧಾನದ ಭಾಗ 3ರಲ್ಲಿ ಬರೀತಾರೆ. ಅದೇ ಮೂಲಭೂತ ಹಕ್ಕುಗಳನ್ನ ನಾವು ಈಗ ಡಿಸ್ಕಷನ್ ಮಾಡಕತ್ತೀವಿ. ಅದ್ರಾಗ ಒಂದು ಸೆಂಟೆನ್ಸ್ ಬರೀತಾರೆ, ಏನಂತಂದ್ರೆ ಭಾಗ 3ರಲ್ಲಿನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರದಂತೆ ನೀನು ನಿನ್ನ ಧರ್ಮವನ್ನ ಅನುಸರಿಸುವ, ಆಚರಿಸುವ, ಪ್ರಚಾರ ಮಾಡುವ ಎಲ್ಲ ಹಕ್ಕುಗಳನ್ನ ಒಳಗೊಂಡಿ ಅಂತ ಹೇಳ್ತಾರೆ. ಸರ್, ಇದೇನ್ರಿ ಮೂಲಭೂತ ಹಕ್ಕುಗಳನ್ನ ಹೇಳಾಕತ್ತೀರಿ ನೀವು, ಮತ್ತು ಈ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಿಲ್ಲ ಅಂತ ಬೇರೆ ಇಲ್ಲಿ ಹೇಳಾಕತ್ತೀರಿ, ಏನಿದ್ರ ಅರ್ಥ ಅಂತಂದ್ರ ಜಜ್ಮೆಂಟ್ ಬರ್ತವೆ. ಜಜ್ಮೆಂಟ್ ನೊಳಗೆ ಅದರದ್ದು ರಿವೀಲ್ಸ್ ಆಗ್ತೈತಿ. ಅಂದ್ರೆ ಅದರದ್ದು ಏನ್ ಅರ್ಥ ಅನ್ನೋದು ಹೊರಗಡೆ ಬರ್ತೈತಿ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಜೊತೆಗೆ ಸರ್ಕಾರ ಕಾನೂನು ಮಾಡುವ ಅಧಿಕಾರವನ್ನು ಒಳಗೊಂಡೈತಿ ಅಂತೇಳಿ ಆರ್ಟಿಕಲ್ 25 ಸಬ್ಕ್ಲಾಸ್ 2 ಹೇಳ್ತೈತಿ. ಕಾನೂನು ಮಾಡುವ ಅಧಿಕಾರ ಎಲ್ಲಿ? ಶಿಕ್ಷಕನಿಗೆ ಕಾನೂನು ಮಾಡುವಂಗಿಲ್ಲ. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಬೇಕು ಅಂತಂದ್ರ, ಯಾವ ವಿಷಯ ಅದಕ್ಕೆ ಸಂಬಂಧಪಡ್ತೈತಿ ಅಂತಂದ್ರ ಫೈನಾನ್ಸ್, ಎಕನಾಮಿಕ್ಸ್, ಆಮೇಲೆ ಸೆಕ್ಯುಲರ್ ಕಂಟೆಂಟ್ ಅನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಕಾನೂನನ್ನ ತಗೊಂಡ್ಬರಬೇಕು, ಪ್ರತಿಬಂಧಿಸಬೇಕು, ಇಲ್ಲ ನಿಯಂತ್ರಣ ಮಾಡಬೇಕು. ಟು ರೆಗ್ಯುಲೇಟ್ ಆರ್ ರಿಸ್ಟ್ರಿಕ್ಟ್ ಇನ್ ದ ಏರಿಯಾ ದಟ್ ಈಸ್ ಅನ್ ಎಕನಾಮಿಕ್ ಆರ್ ಫೈನಾನ್ಸ್ ಆರ್ ಸೆಕ್ಯುಲರ್ ಇನ್ ನೇಚರ್. ಇದ್ದು ಅಂತಂದ್ರೆ ಮಾತ್ರ ಅಲ್ಲಿ ಕಾನೂನು ಮಾಡಬೇಕೆ ಹೊರತಾಗಿ ಬೇರೆ ಎಲ್ಲಿ ಕಾನೂನು ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಇದು ಧರ್ಮದ ವಿಷಯ ಆಗಿರೋದ್ರಿಂದ. ಧಾರ್ಮಿಕ ವಿಷಯಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಅಭಿಷೇಕ ಮಾಡ್ತಿರ್ತಾರೆ, ಧರ್ಮಸ್ಥಳದಾಗ ಅಭಿಷೇಕ ಮಾಡ್ತಿರ್ತಾರೆ ತಿಳ್ಕೊಂಡು ನೀವು ಕಾನೂನು ತಗೊಂಡ್ಬರ್ತಾರೆ, ನೀವು ನಾಳೆ ಹಿಡಿದ ಅಭಿಷೇಕ ಮಾಡುವಂಗಿಲ್ಲ. ಇಟ್ ಇಸ್ ಅನ್ ವ್ಯಾಲಿಡ್ ಅಂಡರ್ ದ ಇನ್ ದ ಐಸ್ ಆಫ್ ಲಾ, ಇಟ್ ಇಸ್ ವ್ಯಾಲಿಡ್ ಇನ್ ದ ಐಸ್ ಆಫ್ ಲಾ. ಈಗ ಕಾನೂನಿನ ದೃಷ್ಟಿಯೊಳಗೆ ಇದನ್ನು ವ್ಯಾಲಿಡ್ ಅನ್ಸ್ಕೊತೈತಿ. ಫಾರ್ ಎಕ್ಸಾಂಪಲ್ ಯಾರೋ ನಮಾಜ್ ಮಾಡಕ್ ಹೋಗ್ತಿರ್ತಾರೆ, ಇಲ್ಲ ನಾಳೆ ಹಿಡಿದ ನೀವು ನಮಾಜ್ ಮಾಡುವಂಗಿಲ್ಲ. ಹೌ ಇಟ್ ಇಸ್ ಪಾಸಿಬಲ್? The religion is a part of the life. Without religion, no one can be live. ನಾವು ಅದನ್ನ ಈ ಕೆಲವೊಂದಿಷ್ಟು ಅಥಿಸ್ಟ್ ಇರ್ತಾರೆ, ಅವ್ರ ಧರ್ಮವನ್ನೇ ನಂಬೋದಿಲ್ಲ, ಅವ್ರು ಬದುಕಬಹುದು. ಆದ್ರೆ ಧರ್ಮವನ್ನ ನಂಬಿರ್ತಕ್ಕಂಥ ವ್ಯಕ್ತಿ ಹೌ ಕ್ಯಾನ್ ಹಿ ಲಿವ್ ವಿದೌಟ್ ದಿ ರಿಲಿಜನ್ ಅಂತ? ಅವ ಧರ್ಮ ಇಲ್ಲದ ಹೆಂಗ್ ಬದುಕ್ತಾನು ಅಂತ. ದಿನ ಆಚರಣೆಗಳು, ಪೂಜೆ, ಪುನಸ್ಕಾರ, ನಮಾಜು, ಆಮೇಲೆ ಪ್ರೇಯರು, ಇವೆಲ್ಲ ದಿನದ ಆಚರಣೆಗಳಾಗಿರೋದ್ರಿಂದ
ಇವುಗಳನ್ನ ಪ್ರತಿಬಂಧಿಸುವ ಕಾನೂನುಗಳನ್ನ ತಗೊಂಡ್ ಬರುವಂತಿಲ್ಲ ಅಂತೇಳಿ ಹೇಳ್ತೈತಿ ಕಾನೂನು. ಆರ್ಟಿಕಲ್ 25(1) ಹೇಳ್ತೈತಿ ಏನಂತೇಳಿ, ಯಾವುದೇ ವಿಷಯ ಆರ್ಥಿಕತೆಗೆ, ಆಮೇಲೆ ಫೈನಾನ್ಸ್ಗೆ, ಆಮೇಲೆ ಸೆಕ್ಯುಲರ್ ಇನ್ ನೇಚರ್ಗೆ ಅಂದ್ರೆ ಜಾತ್ಯತೀತ ಆರ್ಥಿಕತೆ ಮತ್ತು ದುಡ್ಡಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ತಗೊಂಡ್ಬರ್ಬೋದಷ್ಟೇ ಹೊರತಾಗಿ ಕಲ್ಚರ್, ಸಂಸ್ಕೃತಿ, ಆಮೇಲೆ ಅಲ್ಲಿರ್ತಕ್ಕಂಥ ಪೂಜಾ ಪದ್ಧತಿಗಳು ಮತ್ತಿತರ ಕಾರ್ಯಕ್ರಮಗಳ ಬಗ್ಗೆ ನೀವು ಕಾನೂನು ತಗೊಂಡ್ಬರುವಂತಿಲ್ಲ. ಅದು ಮೊದಲಿಂದ ಹೆಂಗ್ ನಡ್ಕೊಂಡ್ ಬಂದಿರ್ತೈತೋ ಹಂಗ ನಡ್ಕೊಂಡ್ ಬರ್ಬೇಕು ಅಷ್ಟೇ. ಈಗ ಮುಜರಾಯಿ ಇಲಾಖೆ ಬಂದೈತಿ ಅಂತಂದ್ರೆ ಮುಜರಾಯಿ ಇಲಾಖೆದವ್ರು ಏನ್ ಮಾಡ್ತಾರೋ ಅಂತಂದ್ರೆ ಕೇವಲ ದುಡ್ಡಿನ ವಿಷಯದಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡ್ತಾರೆ. ಮುಂಜಾನೆ 7 ಗಂಟೆಗೆ ಪೂಜೆ ಮಾಡ್ಬೇಕು ಅಂದ್ರೆ 7 ಗಂಟೆಗೆ ಪೂಜೆ ಮಾಡ್ಬೇಕು, ರಾತ್ರಿ 9 ಗಂಟೆಗೆ ಶಯನ ಪೂಜೆ ಮಾಡ್ಬೇಕು ಅಂದ್ರೆ ರಾತ್ರಿ 9 ಗಂಟೆಗೆ ಶಯನ ಪೂಜೆ ಮಾಡ್ಬೇಕು, ಏಕಾದಶಿಗೆ ಉಪವಾಸ ಮಾಡ್ಬೇಕು ಅಂತಂದ್ರೆ ಏಕಾದಶಿಗೆ ಉಪವಾಸನೆ ಮಾಡ್ಬೇಕು. ದಟ್ ಈಸ್ ಅನ್ ಕಲ್ಚರ್, ದಟ್ ಈಸ್ ಅದು ಬಹಳ ದಿನದಿಂದ ನಡ್ಕೊತಾ ಬಂದಿರ್ತೈತಿ. ಅದನ್ನ ನೀ ಡಿಸ್ಟರ್ಬ್ ಮಾಡುವಂಗಿಲ್ಲ. ನಿನ್ನ ಅಧಿಕಾರ ಎಲ್ಲೈತಿ ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಬರ್ದಾರೆ, ಎಲ್ಲಿ ಸೆಕ್ಯುಲರ್ ಇನ್ ನೇಚರ್, ಅಲ್ಲಿ ಧಾರ್ಮಿಕ ವಿಷಯ, ಆ ಧರ್ಮದಲ್ಲಿ ಸೆಕ್ಯುಲರ್ ಪದ್ಧತಿಗಳು ಏನಾದ್ರೂ ಇದ್ರೆ ಅಲ್ಲಿ ಮಾತ್ರ ನೀನು ಕಾನೂನು ಮಾಡಬೇಕು. ದುಡ್ಡಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡಬಹುದು, ಆರ್ಥಿಕತೆಗೆ ಸಂಬಂಧಿಸಿದಂತೆ ಕಾನೂನು ಮಾಡಬಹುದೇ ಹೊರತಾಗಿ ಶಿಕ್ಷಕಲೆಲ್ಲ ಕೈಯಾಡ್ಸಕ್ ಬರೋದಿಲ್ಲ. ಇಲ್ಲ ನಾಳೆ ಹಿಡಿದ ನೀವು ಪೂಜೆ ಮಾಡುವಂಗಿಲ್ಲ, ಇಲ್ಲ ನಾಳೆ ಹಿಡಿದ ನೀವು ಯಾರು ನಮಾಜ್ ಹೋಗಿ ಮಾಡಂಗಿಲ್ಲ. ಇದು ಕಾರ್ಯ ಸಾಧ್ಯನೇ ಇಲ್ಲ, ಅಸಾಧ್ಯದ ಕೆಲಸ, ಇದು ಮಾಡಕ ಬರೋದಿಲ್ಲ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ರೆಸ್ಟ್ರಿಕ್ಷನ್ಗಳು ಅದಾವೆ. ಎಲ್ಲಿ? ಆರ್ಟಿಕಲ್ 25(1), ಆರ್ಟಿಕಲ್ 25(2) ಎ ಮತ್ತು ಬಿ ಗಳಲ್ಲಿ ನೋಡಿದ್ವಿ. ಆಮೇಲೆ ಸುಧಾರಣೆಗಳನ್ನ ತಗೊಂಡ್ಬರೋದು ಬಿ ಬಗ್ಗೆ ಹೇಳ್ತೈತೆ. ಆರ್ಟಿಕಲ್ 25(2)(b) ಏನ್ ಹೇಳ್ತೈತಪ್ಪ ಅಂತಂದ್ರೆ, ಹಿಂದೂ ಧರ್ಮದಲ್ಲಿ ಏನಾದ್ರೂ ಅನಾಚಾರಗಳು ಇದ್ವು ಅಂತಂದ್ರೆ ಅವುಗಳ ಬಗ್ಗೆ ಸುಧಾರಣೆ ಕಾನೂನುಗಳು ಮಾಡುವ ಅಧಿಕಾರ ಆರ್ಟಿಕಲ್ 25(2)(b) ಏನ್ ಮಾಡ್ತೈತಿ ಅಂದ್ರೆ ಅಧಿಕಾರ ಕೊಟ್ಟೈತಿ ಸರ್ಕಾರಕ್ಕೆ. ಅದ್ರ ಪ್ರಕಾರ ಏನ್ ಮಾಡ್ತಾರೋ ಅಂತಂದ್ರೆ ಏನು ಭಾರತದ ಎಲ್ಲಾ ಕ್ಷೇತ್ರಗಳಲ್ಲಿ, ಭಾರತದ ತುಂಬೆಲ್ಲ ಇರ್ತಕ್ಕಂಥ ಹಿಂದೂ ಸಂಸ್ಥೆಗಳಲ್ಲಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂ ಧರ್ಮದವರನ್ನ ನೀವು ಏನ್ ಮಾಡಕ್ ಬರೋದಿಲ್ಲ ಅಂದ್ರೆ ಕರ್ಟೇಲ್ ಮಾಡಕ್ ಬರೋದಿಲ್ಲ. ಜಾತಿಯ ಆಧಾರದ ಮೇಲೆ ನೀನು ಒಳಗ್ ಬರಕ್ ಹೋಗಬೇಡ, ನೀನು ದಲಿತದಿ ಒಳಗ್ ಬರಕ್ ಹೋಗಬೇಡ, ನೀನು ಕುರುಬದಿ ಒಳಗ್ ಬರಕ್ ಹೋಗಬೇಡ, ನೀನು ರೆಡ್ಡರಾವದಿ ಒಳಗ್ ಬರಕ್ ಹೋಗಬೇಡ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರೀತಾರೆ, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಎಲ್ಲರಿಗೂ ತೆರೆಯುವಂತೆ ಕಾನೂನು ತರುವ ಅಧಿಕಾರ ಇದೆ. ಈಗಂತೂ ಕಾನೂನು ತಗೊಂಬಂದಾರ, ಅದೆಲ್ಲರಿಗೂ ಗೊತ್ತೈತಿ, ಎಲ್ಲಿ ಯಾರು ಕರ್ಟೇಲ್ ಮಾಡೋಲ್ಲ. ಇದನ್ನ ಇರ್ತವೆ ಅಲ್ಲಿ ಮಾಡಕತ್ತಾರ. ಅದು ಇನ್ನೊಂದಿಷ್ಟು ದಿನ ಆದ್ರೆ ಅದು ಉಳಿಯೋದಿಲ್ಲ, ಮುಗಿದೋಗ್ತೈತಿ. ದಟ್ ಈಸ್ ಅನ್ ವೆರಿ ಮಚ್ ಇಂಪಾರ್ಟೆಂಟ್ ಟು ದಿ ಸೊಸೈಟಿ. ಅದು ಬಹಳ ಸೊಸೈಟಿಗೆ, ಸಮಾಜಕ್ಕೆ ಬಹಳ ಒಳ್ಳೆಯ ಕೆಲಸ. ಅದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೇದು. ಹೌದಾ? ಇದಿಷ್ಟು ಕ್ಷೇತ್ರಗಳಲ್ಲಿ ನೀವು ಏನ್ ಮಾಡಬಹುದು, ಕಾನೂನನ್ನ ತಗೊಂಡ್ಬರ್ಬೋದು ಅಂತ ಹೇಳ್ತೈತಿ. ಆದ್ರೆ ಆರ್ಟಿಕಲ್ 25 ಹಿಂದೂ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ರೆ ಇಲ್ಲಿ ಹಿಡಿದ ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಇವತ್ತಿಂದು. ಈ ಆರ್ಟಿಕಲ್ 25ಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಎಲ್ಲಿ? ಸಂವಿಧಾನದೊಳಗೆ ಎಕ್ಸ್ಪ್ಲನೇಷನ್ ನಂಬರ್ 1. ಏನು? ಎಕ್ಸ್ಪ್ಲನೇಷನ್ ನಂಬರ್ 1, ವಿವರಣೆ ನಂಬರ್ 1 ಅಂತೇಳಿ ಇಲ್ಲಿ ಏನ್ ಮಾಡ್ತಾರೋ ಅಂತಂದ್ರ, ಸಿಖ್ರು, ಯಾರು ಸಿಖ್ರು ಅಲ್ಲ, ಸಿಖ್ ಧರ್ಮದವರು. ಸಿಖ್ರು ಅಂತಂದ್ರೆ ಹಿಡ್ಕೊಂಡವರು ಅವರು ಇರಲ್ಲ, ಕನ್ನಡ ಒಳಗೆ ಸಿಖ್ರು ಅಂತೇಳಿ ಬರೆದ್ರೆ ಈ ಸಿಖ್ರು ಕನ್ನಡ ಒಳಗ, ಈ ಸಿಖ್ರು ಅಲ್ಲ. ಈ ಸಿಖ್ರು ಅಂತಂದ್ರೆ ಸಿಖ್ರು ಎಲ್ಲೇ ಹೋಗಿದ್ರು ಈಗ ಸಿಖ್ರು ಅಂತೇಳಿ. ಈ ಸಿಖ್ರು ಅಂತಂದ್ರೆ ಧರ್ಮ ಹೇಳ್ತೈತಿ. ಹೌದಾ? ಗುರು ಗೋವಿಂದ ಸಿಂಗನ ಧರ್ಮ. ಅದು ಬಹಳ ಪವಿತ್ರವಾಗಿರೋದು. ಇರ್ಲಿ, ಅದು ಸಿಖ್ರದ ಒಂದು ವಿಶೇಷತೆ ಐತಿ. ಲಂಗರ್ ಅಂತೇಳಿ ಕರೀತಾರೆ ಅದನ್ನ. ಊಟದ ಕೋಣೆಗಳಿಗೆ ಲಂಗರ್ ಅಂತ ಕರೀತಾರೆ. ಅವ್ರು ಹೇಳ್ತೈತಿ, ನಿಮ್ ಕಡೆ ಜಾಗ ಇತ್ತು ಅಂತಂದ್ರೆ ಗುರುದ್ವಾರ ಕಟ್ರಿ ಅಂತ. ಅಂದ್ರ ಮಠ, ಕನ್ನಡದೊಳಗೆ ಈ ಗುರುದ್ವಾರ ಅಂದ್ರೆ ತಿಳಿಲಿಲ್ಲ ಅಂತಂದ್ರೆ ಮಠ ಕಟ್ರಿ ಅಂತ. ನಿಮ್ ಕಡೆ ಜಾಗ ಇತ್ತು, ಮಠ ಕಟ್ಟುವಷ್ಟು ಜಾಗ ಇತ್ತು ಅಂದ್ರೆ ಮಠ ಕಟ್ರಿ ಅಂತ. ಕಡಿಮೆ ಜಾಗ ಇತ್ತು ಅಂತಂದ್ರೆ 2 ಕೋಣೆಗಳದ್ದು ಒಂದು ಇದನ್ನ ಕಟ್ರಿ ಅಂತ. ಏನು? 2 ಕೋಣೆಗಳದ್ದು ಒಂದು ಅದಕ್ಕೇನು ಮಣಿ ಕಟ್ರಿ, ಏನಾರು ಕಟ್ರಿ. ಮಣಿ ಆಕಾರದೊಳಗ ಅಥವಾ ಮಠದ ಆಕಾರದೊಳಗೆ 2 ಕೋಣೆ ಅಂತ ಅದನ್ನ ಕಟ್ರಿ ಅಂತ. ಒಂದು ಕೋಣೆ ಒಳಗ ಗುರುಮುಖಿ ಗ್ರಂಥವನ್ನ ಇಟ್ಟು ಪೂಜೆ ಮಾಡ್ರಿ, ಇನ್ನೊಂದು ಕೋಣೆ ಒಳಗ ಊಟಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ. ಇಲ್ಲ ಜಾಗನ ಇಲ್ಲ, ಒಂದ ಕೋಣೆ ಅಷ್ಟು ಜಾಗ ಇತ್ತು ಅಂತಂದ್ರೆ ಊಟಕ್ಕೆ ವ್ಯವಸ್ಥೆ ಮಾಡ್ರಿ, ಲಂಗರಿಗೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತಾರ. ಅಂದ್ರೆ ಯಾರು ಹಸಿವಿನಿಂದ ಬಳಲಬಾರದು ಅಂತೇಳಿ ಸಿಖ್ ಧರ್ಮ ಹೇಳ್ತೈತಿ. ಹೌದಾ? ಅದರಷ್ಟು ಇಲ್ಲ, ಅದು ವಿಷಯನೇ ಬೇರೆ, ವಿಷಯಾಂತರ ಆಕೈತಿ. ಇರ್ಲಿ. ಏನು? ಈ ಸಿಖ್ರು ಅನ್ನಕತ್ತಿದ್ದಲ್ಲ, ಅದಕ್ಕೆ ಈ ಸಿಖ್ರು ಬೇರೆ, ಈ ಸಿಖ್ರು ಬೇರೆ. ಈ ಸಿಖ್ರು ಅಂತಂದ್ರೆ ಹಿಡ್ಕೊಳ್ಳೋದು, ಈ ಸಿಖ್ರು ಅಂತಂದ್ರೆ ಧರ್ಮವ. ಹೌದಾ? ಇಲ್ಲಿ ಎಕ್ಸ್ಪ್ಲನೇಷನ್ ನಂಬರ್ 1 ಅದೊಳಗೆ ಬರೀತಾರೆ ಸಿಖ್ರು ಅಂತೇಳಿ. ಯಾಕೆ ಅದನ್ನ ಬರೀತಾರೆ ಅಂತ ಹೇಳ್ತೀನಿ. ಇಲ್ಲಿ ಎಕ್ಸ್ಪ್ಲನೇಷನ್ ನಂಬರ್ 1 ಸಿಖ್ರ ಬಗ್ಗೆ ಬರೀತಾರೆ. ಸಿಖ್ರು ಕಿರ್ಪಾನ್ ಅನ್ನು ಹೊಂದುವುದು ಅಥವಾ ತಗೊಂಡು ಹೋಗುವುದು ಅವರ ಮೂಲಭೂತ ಧಾರ್ಮಿಕ ಹಕ್ಕು. ಕಿರ್ಪಾನ್ ಅಂದ್ರೆ ಏನಂತ ಕೇಳಬಹುದು ನೀವು. ಕಿರ್ಪಾನ್ ಅಂತಂದ್ರೆ ಇಟ್ ಇಸ್ ಒನ್ ಟೈಪ್ ಆಫ್ ಸ್ಮಾಲ್ ಏನಂತೆ ನೈಫ್ ಅಂತ ಕರಿತೀವಿ. ಅದೊಂದು ರೀತಿ ಸಣ್ಣ ಚಾಕು ಇದ್ದಂಗೆ ಅದು ನೈಫ್ ಅಂದ್ರೆ. ಏನೋ ಕಿರ್ಪಾನ್ ಅಂದ್ರೆ ಅವರಲ್ಲಿ ಸಿಖ್ ಧರ್ಮದಲ್ಲಿ ಪಂಚ ಕ ಅಂತೇಳಿ 5 ಕ ಅಂತೇಳಿ ಸಿದ್ಧಾಂತಗಳು ಬರ್ತವೆ. 5 ಕಗಳು. ಕ ಅಂದ್ರೆ
5 ಅವರ ಮೂಲಭೂತ ತತ್ವಗಳು ಕ ಅಂತಕ್ಕಂಥ ಹೆಸರಿನಿಂದನೇ ಸ್ಟಾರ್ಟ್ ಆಗ್ತೈತಿ. ಫಸ್ಟ್ ಕ ಅಕ್ಷರದಿಂದನೇ ಸ್ಟಾರ್ಟ್ ಆಗೈತಿ. ಅದಕ್ಕೆ ಪಂಚಕ ಸಿದ್ಧಾಂತಗಳು ಅಂತ ಕರಿತೀವಿ. ಅವು 5 ಪಂಚಕ ಸಿದ್ಧಾಂತಗಳು ಏನದಾವಲ್ಲ, ಪಂಚಕ ಸಿದ್ಧಾಂತಗಳು ಏನದಾವಲ್ಲ, ಅವು ಸಿಖ್ ಧರ್ಮದ ಮೂಲಭೂತ ಹಕ್ಕುಗಳು, ಕೋರ್ ರಿಲಿಜಿಯಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ ಅದನ್ನ. ಅವು ಯಾವ್ಯಾವ ಅಂತೇಳಿ ಅಂದ್ರೆ, ಫಸ್ಟ್ನೇದು ಕೇಶ ಅಂದ್ರೆ ಕೂದಲು ಬಿಡೋದು, ಕಂಗ ಅಂತಂದ್ರೆ ಬಾಚಣಿಕೆಯನ್ನು ಇಟ್ಕೊಳ್ಳೋದು, ಕಾಚರ ಅಂತಂದ್ರೆ ಅಂಡರ್ವೇರ್ ಅದನ್ನ ಹಾಕೊಳ್ಳೋದು, ಕಡ ಅಂತಂದ್ರೆ ಕೈಯಾಗೊಂದು ಕಡ್ಗ ಹಾಕೊಳ್ಳೋದು. ಕಡ್ಗ ಅಂತಂದ್ರೆ ಬೆಳೆದೋ ಅದು ಅವ್ರು ಹೇಳ್ತಾರೆ ಕಡ್ಗ ಹಾಕೋಬೇಕು ಅಂತ. ಕಡ ಜೊತೆಗೆ ಏನು ಕೀರ್ಪಾನ್ ಅಂತಂದ್ರೆ ಚಾಕು. ಇವುಗಳನ್ನ ಇಟ್ಕೊಳ್ಳೋದು, ಇವುಗಳನ್ನ ಮೇಂಟೈನ್ ಮಾಡೋದು. ಇವುಗಳನ್ನ ಮೇಂಟೈನ್ ಮಾಡೋದ್ರಿಂದನೇ ಮಾತ್ರ ಅವ ಏನ್ ಅನ್ಸ್ಕೋತಾನೆ, ಶಿಕ್ ಅನ್ಸ್ಕೋತಾನೆ ಅಂತೇಳಿ ಕೋರ್ ಪ್ರಿನ್ಸಿಪಲ್ಸ್ ಹೇಳ್ತವೆ. ಹೌದಾ? ಕೇಶ, ಕಂಗ, ಕಾಚರ, ಕಡ ಅಂಡ್ ಕಿರ್ಪಾನ್ ಇವು ನೆನಪಿರಬೇಕು. ಇವು ಪಂಚಕ ಸಿದ್ಧಾಂತಗಳು ಸಿಖ್ ಧರ್ಮದೊಳಗೆ ಹೇಳ್ಯಾರ, ಕೋರ್ ಪ್ರಿನ್ಸಿಪಲ್ ಅಂತೇಳಿ. ಯಾಕಪ್ಪ ಅಂತಂದ್ರೆ ಈಗ ಏನ್ ನಡ್ದೈತಿ, ಒಂದು ಕೇಸ್ ನಡೀತೈತಿ ನಮ್ಮಲ್ಲಿ. ಯಾವ್ದಪ್ಪ ಅಂತಂದ್ರ ಬುರ್ಕಾ ಇಸ್ ಅ ಕೋರ್ ರಿಲಿಜಿಯಸ್ ಪ್ರಿನ್ಸಿಪಲ್ ಆಫ್ ಮುಸ್ಲಿಮ್ಸ್ ಅಂತೇಳಿ ಮುಸ್ಲಿಂ ಧರ್ಮದವ್ರು ಹೇಳ್ತಾರೆ. ಬುರ್ಕಾ ಇಸ್ ನಾಟ್ ಅ ಕೋರ್ ಪ್ರಿನ್ಸಿಪಲ್ ಆಫ್ ಇಸ್ಲಾಂ ಅಂತೇಳಿ ಏನಂತ ಯಾರು ಹೇಳ್ತಾರೆ, ಇಸ್ಲಾಂ ಅಲ್ಲವ್ರು ಹೇಳ್ತಾರೆ. ಅದಕ್ಕೆ ಕರ್ನಾಟಕದೊಳಗೆ ಒಂದು ಕೇಸ್ ನಡೀತೈತಿ. ಏನಪ್ಪಾ ಅಂತಂದ್ರೆ ಬುರ್ಕಾ ಕೇಸು. ಅಲ್ಲಿ ಏನ್ ಕಾಲೇಜಿನೊಳಗೆ ಬುರ್ಕಾ ಹಾಕೊಂಡ್ ಬರೋದನ್ನ ಬ್ಯಾನ್ ಮಾಡಿರ್ತಾರೆ. ಅದ್ರ ವಿರುದ್ಧವಾಗಿ ಕರ್ನಾಟಕದ ಹೈಕೋರ್ಟ್ ನಲ್ಲಿ ಕೇಸ್ ನಡೀತೈತಿ. ಕರ್ನಾಟಕದ ಹೈಕೋರ್ಟ್ ದವ್ರು ಏನ್ ಮಾಡ್ತಾರೆ ಅಂದ್ರೆ, ಬುರ್ಕಾ ಇಸ್ ನಾಟ್ ಫಂಡಮೆಂಟಲ್ ಕೋರ್ ಪ್ರಿನ್ಸಿಪಲ್ ಆಫ್ ಇಸ್ಲಾಂ ಅಂತೇಳಿ ಬರೀತಾರೆ ಅವರು. ಏನಂತೇಳಿ, ಇಸ್ಲಾಂ ಧರ್ಮದ ಮೂಲಭೂತ ಧಾರ್ಮಿಕ ಆಚರಣೆ ಅಲ್ಲ ಯಾವುದು ಬುರ್ಕಾ ಅಂತ ಬರೀತಾರೆ. ಇದ್ರ ವಿರುದ್ಧವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿರ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೆದದ. ಈಗ ಅದ್ರ ರಿಸಲ್ಟ್ ಏನ್ ಬರ್ತೈತಿ ಅಂತೇಳಿ ನೋಡೋಣ. ಅದು ಹಿಂದಿಗಡೆ ಈ ರೀತಿ ಕೋರ್ ಪ್ರಿನ್ಸಿಪಲ್ ಹೌದು ಅಲ್ಲೋ ಅಂತೇಳಿ ಇದ್ರೊಳಗೆ ಬರ್ಬಿಟ್ಟಾರೆ. ಎಲ್ಲಿ? ಸಂವಿಧಾನದೊಳಗ. ಏನಪ್ಪಾ ಅಂತಂದ್ರೆ ಮುಸ್ಲಿಂ ಯಾರೋ ಸಿಖ್ರು ಕತ್ತಿಯನ್ನ ಇಟ್ಕೊಳ್ಳೋದು, ಚಾಕುವನ್ನ ಇಟ್ಕೊಳ್ಳೋದು ಅವರ ಮೂಲಭೂತ ಹಕ್ಕು ಅಂತೇಳಿ. ಯಾಕಂದ್ರೆ ದೇ ಆರ್ ವಾರಿಯರ್ಸ್ ಗ್ರೂಪ್. ಅವರು ಯೋಧದ ಗುಂಪಿಗೆ ಸೇರ್ತಾರೆ. ಗುರು ಗೋವಿಂದ ಸಿಂಗ್ 10ನೇದವ್ರು ಏನ್ ಮಾಡ್ತಾರೋ ಅಂತಂದ್ರೆ, ಧಾರ್ಮಿಕ ಗುರು, 10ನೇ ಧಾರ್ಮಿಕ ಗುರು. ಯಾರ್ದು? ಸಿಖ್ ಧರ್ಮದ 10ನೇ ಧಾರ್ಮಿಕ ಗುರು ಏನ್ ಮಾಡ್ತಾರೋ ಅಂತಂದ್ರ, ಈ ಮೊಘಲರ ವಿರುದ್ಧ ಹೋರಾಡುವ ಸಲುವಾಗಿ ಖಾಲ್ಸಾ ಸೈನ್ಯವನ್ನ ಕಟ್ತಾರೆ. ಖಾಲ್ಸಾ ಸೈನ್ಯವನ್ನ ಕಟ್ಟಿ ಸಿಖ್ರಿಗೆ ಸೈನಿಕ ದೀಕ್ಷೆಯನ್ನು ಕೊಡ್ತಾರೆ. ಪ್ರತಿಯೊಬ್ಬರು ಏನ್ ಮಾಡಬೇಕು ಅಂತಂದ್ರೆ ನೈಫ್ ಅನ್ನ ಇಟ್ಕೋಬೇಕು. ಯು ಶುಡ್ ಕ್ಯಾರಿ ಅ ನೈಫ್ ವಿತ್ ಯು. ಅಂದ್ರೆ ನೀವು ಕಂಪಲ್ಸರಿ ಏನ್ ಮಾಡ್ಬೇಕು ಅಂದ್ರೆ ಚಾಕು ಇಟ್ಕೊಂಡೆ ತಿರುಗಾಡಬೇಕು ಅಂತೇಳಿ. ಯಾಕಂತಂದ್ರೆ ಗುರು ಗೋವಿಂದ ಸಿಂಗ್ನ 2 ಮಕ್ಕಳನ್ನ ಔರಂಗಜೇಬ ಕೊಲ್ತಾನೆ. ಗುರುದೇವ್ ಅದರಿಂದನೇ ಅವ್ರು ಏನ್ ಮಾಡ್ತಾರ ಅಂದ್ರೆ, ಇಲ್ಲಿ ಮುಂದೆ ನಿಮಗೆ ಯಾರು ಗುರುಗಳ ಇಲ್ಲ, ನೀವೇ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಧರ್ಮ ರಕ್ಷಣೆಗಾಗಿ ಹೋರಾಡಬೇಕು. ನಿಮಗ್ ಗುರುಮುಖಿ ಗ್ರಂಥ, ಗುರು ಗ್ರಂಥ ಸಾಹಿಬಾನೆ ಏನಪ್ಪಾ ಅಂದ್ರೆ ನಿಮಗ್ ಗುರು, ನಾನೇ ಕೊನೆಯ ಗುರು. ಇನ್ನು ಮುಂದೆ ಏನಾದ್ರೂ ನಿಮಗೆ ದಾರಿ ತೋರಿಸೋದಿತ್ತು ಅಂತಂದ್ರೆ ಗುರು ಗ್ರಂಥ ಸಾಹಿಬಾನೆ ದಾರಿ ತೋರಿಸಬೇಕು. ಅದಕ್ಕೆ ನೀವ್ ಏನ್ ಮಾಡ್ರಿ ಅಂತಂದ್ರೆ, ನಾ ಹೇಳಿರ್ತಕ್ಕಂಥ ಸಿದ್ಧಾಂತದೊಳಗೆ ನಂಬಿಕೆ ಇಡ್ರಿ, ಈ ಪಂಚಕ ಸಿದ್ಧಾಂತಗಳನ್ನ ಮೇಂಟೈನ್ ಮಾಡ್ರಿ. ಆಮೇಲೆ ನಿಮಗೆ ಸೈನಿಕ ಗುರು ದೀಕ್ಷೆ ಕೊಡೋದಿಲ್ಲ, ಅಲ್ಲಿ ಶಿಷ್ಯ ದೀಕ್ಷೆನೂ ಇಲ್ಲ, ಸೈನಿಕ ದೀಕ್ಷೆಯನ್ನು ಕೊಡ್ತಾರೆ, ಯೋಧ ದೀಕ್ಷೆಯನ್ನು ಕೊಡ್ತಾರೆ ಗುರು ಗೋವಿಂದ ಸಿಂಗ್. ಹೌದಾ? ಅದು ಚರಿತ್ರೆ ಬಹಳ ಅದ್ಭುತ ಐತಿ. ಸೈನಿಕ ದೀಕ್ಷೆ ಎಲ್ಲಿನೂ ಕೊಡೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಸೊಸೈಟಿ, ಭಾರತದ ಸಮಾಜದೊಳಗ ಸೈನಿಕ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಧರ್ಮ ಅದು. ಬದುಕೋದಿತ್ತು ಅಂತಂದ್ರೆ ಸೈನಿಕರಂಗ್ ಬದುಕ್ರಿ ಅಂತ. ಹೌದಾ? ನೀನು ಡಿಪೆಂಡ್ ಮಾಡ್ಕೊಳಕ್ ಬೇರೆ ಯಾರು ಬರೋದಿಲ್ಲ, ನೀನ ಡಿಪೆಂಡ್ ಮಾಡ್ಕೋಬೇಕು ಅಂತ. ಹೌದಾ? ಆ ರೀತಿಯಾಗಿರ್ತಕ್ಕಂಥ ದೀಕ್ಷೆನ ಕೊಡ್ತಾರೆ. ಅದರ ಎಕ್ಸ್ಪ್ಲನೇಷನ್ ಬರೀತಾರೆ. ಸಿಖ್ರು ಕತ್ತಿಯನ್ನ ಇಟ್ಕೊಂಡು ತಿರುಗಾಡೋದು ಅದು ಅಪರಾಧ ಅಲ್ಲ. ಏನಪ್ಪಾ ಅಂತಂದ್ರೆ, ಈಗ ನಾವ್ ಎಲ್ಲೆಲ್ಲ ಸಿಕ್ಕಳೆಲ್ಲ ಕತ್ತಿಯನ್ನು ತಿರುಗಾಡ್ಕೊಂಡು ಕೈ ಹಿಡ್ಕೊಂಡು ಹೊಂಟಿವಿ ಅಂತಂದ್ರೆ ಅವ್ರು ಕೇಳ್ತಾರೆ ಯಾಕೆ ಹಿಡ್ಕೊಂಡದೆ ಅಂತೇಳಿ. ಆದ್ರೆ ಸಿಖ್ರನ್ನ ಕೇಳುವಂತಿಲ್ಲ. ಯಾಕಂತ ಹೇಳಿ ಅವರ ಗ್ರಂಥದೊಳಗನೆ, ಅವರ ಎದರೊಳಗೆ ಧರ್ಮದೊಳಗನೆ ಬರೆದು ಬಿಟ್ಟಾರೆ. ಈ 5 ಕಗಳನ್ನ ಮೇಂಟೈನ್ ಮಾಡಬೇಕು. ಅಂದ್ರೆ ಈ 5 ಪ್ರಿನ್ಸಿಪಲ್ಗಳು ಕದಿಂದನೇ ಸ್ಟಾರ್ಟ್ ಆಗೋದ್ರಿಂದ ಇದನ್ನ ಪಂಚಕ ಸಿದ್ಧಾಂತಗಳು ಅಂತ ಕರೀತಾರೆ. ಇದು ಎಲ್ಲಿ? ಶಿಖ್ ಧರ್ಮದಲ್ಲಿ ಇರೋದ್ರಿಂದ ಅಶಿಖ್ರನ್ನ ನೀವು ಕೇಳುವಂತಿಲ್ಲ. ಹೌದಾ? ಈಗ ಆರ್ಮಿ ಒಳಗೂ ಎಲ್ಲರಿಗೂ ಕ್ಲೀನ್ ಸೇವ್ ಮಾಡ್ರಿ, ಆಮೇಲೆ ಕೂದಲ ಕಟ್ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ದೇರ್ ಇಸ್ ಅನ್ ಎಕ್ಸೆಪ್ಷನ್ಸ್ ಟು ದಿ ಶಿಖ್ರ. ಅಲ್ಲಿನೂ ಕೂಡ ಶಿಖ್ರಿಗೆ ಹೇಳುವಂತಿಲ್ಲ. ಅಲ್ಲಿ ಅವ್ರಿಗೆ ಮಾತ್ರ ಇದೆ. ಅವ್ರು ಕೂದಲ ಬಿಡಬಹುದು, ದಾಡಿ ಬಿಡಬಹುದು. ಯು ಕ್ಯಾನಾಟ್ ಕ್ವಶನ್ ದಟ್ ಬಿಕಾಸ್ ಆಫ್ ವಾಟ್ ದ ರಿಲಿಜನ್ ಸೇ. ಅವ್ರ ಧರ್ಮ ಹೇಳ್ತೈತಂಗೆ. ಹೌದಾ? ಆದ್ರೆ ಮೇಂಟೈನ್ ಮಾಡ್ಬೇಕು. ಕೇಶ ಇತ್ತು ಅಂತಂದ್ರೆ ಕಂಗ ಇರ್ಬೇಕು. ಕಂಗ ಅಂತಂದ್ರೆ ಬಾಚಣಿಕೆ. ಕೇಶನ ಬಾಚನೆ ಏನು ಕೂದಲನ್ನ ಬಾಚ್ಕೊಳಕ್ಕೆ ಬಾಚಣಿಕೆ ಬೇಕೇ ಬೇಕು. ಅದನ್ನ ಹೇಳ್ತಾರೆ ಅವರು. ಹೌದಾ? ನೀವು ಕೇಶ ಬಿಟ್ರಿ ಅಂತಂದ್ರೆ ಏನು ಬಾಚಣಿಕೆನ ಕ್ಯಾರಿ ಮಾಡ್ರಿ. ಕೈಯಾಗ ಒಂದು ಏನು ಹಣಿಯನ್ನ ಇಟ್ಕೊಂಡ್ ತಿರುಗಾಡ್ರಿ. ಬಿಕಾಸ್ ಆಫ್ ವಾಟ್ ದೇ ಶುಡ್. ಅಂದ್ರ ಅವ್ರು ಏನ್ ಮಾಡಕತ್ತಾರ ಅಂತಂದ್ರೆ, ಧರ್ಮ ಹೇಳೋದರ ಜೊತೆಗೆ ಶುಚಿತ್ವವನ್ನು ಕೂಡ ಇದ್ರಲ್ಲೇನೆ ಹೇಳ್ತಾರೆ. ಶುಚಿತ್ವ, ಸ್ವಚ್ಛಗಿರೋದನ್ನ ಹೆಂಗ ಅಂತ ಹೇಳ್ತಾರೆ. ಅದಕ್ಕೆ ಕಾಚಾ ಧರಿಸ್ರಿ ಅಂತಾನು ಹೇಳ್ತಾರೆ ಅವರು. ಕಂಪಲ್ಸರಿ ಅಂಡರ್ವೇರ್ ಹಾಕ್ಲೇಬೇಕು. ಹೌದಾ? ಕೈಯಾಗ ಒಂದು ಖಡ್ಗ ಇರ್ಬೇಕು. ಬೆಳಿದು ಖಡ್ಗ ಎದ್ರ ಸಂಕೇತ ಗೊತ್ತೈತಿ? ಅದು ಸಂಪತ್ತಿನ ಸಂಕೇತ. ಹೌದಾ? ನೀವು ಕೈಯಾಗ ಬೆಳಿ ಖಡ್ಗ ಹಾಕೊಂಡಿದ್ರಿ ಅಂದ್ರೆ ನೀವು ಯಾವ ರೀತಿ ಸಾವುಕಾರ ಇದ್ರಿ, ಕೈಯಾಗ ಬಂಗಾರ ಖಡ್ಗ ಹಾಕೊಂಡಿದ್ರಿ ಯಾವ ರೀತಿ ಸಾವುಕಾರ ಇದ್ರಿ, ಜೊತೆಗೆ ಕೈಯಾಗ ಖಡ್ಗ ಹಾಕೊಂಡಿದ್ರಿ ಅಂತಂದ್ರೆ ಯು ಶುಡ್ ಬಿ ವಾರಿಯರ್ ಅಂತ. ಹೌದಾ? ನೀನು ಯೋಧ ಅದೇ ಅನ್ನೋದನ್ನ ತೋರಿಸ್ತೈತಿ ಅದು. ಯಾವ ಬೇಕಾದ ಸಿಕ್ಕರ ಕೈಯಾಗ ನೋಡ್ರಿ ಖಡ್ಗ ಇದ್ದೇ ಇರ್ತೈತಿ. ಇದು ಖಡ್ಗ. ಇನ್ನು ಖಡ್ಗ ಬೇರೆ,
ಕಿರ್ಪಾನ್ ಅಂತ ಕರಿತೀವಿ. ಕಿರ್ಪಾನ್ ಅಂದ್ರೆ ದೇ ಶುಡ್ ಮೇಂಟೈನ್ ಒನ್ ನೈಟ್ ವಿತ್ ದೆಮ್ ಅಂತ. ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಚಾಕು ಇಟ್ಕೊಂತ ತಿರ್ಗಾಡ್ಬೇಕು. ನಿಮಗೆ ಗೊತ್ತಿರಬೇಕು 1919ರಲ್ಲಿ ಏನಾಗಿತ್ತು ಅಂತಂದ್ರ ಅಮೃತ್ಸರದೊಳಗೊಂದು ದೊಡ್ಡ ಮಸಕರ್ ನಡಿತೈತಿ. ಮಸಕರ್ ಅಂತಂದ್ರೆ ಏನು ಹಿಂದೂ ಮುಂದೆ ನೋಡ್ಲಾರ್ದ ಅಮೃತ್ಸರದೊಳಗೆ ಏನ್ ಮಾಡ್ತಾರ ಅಂತಂದ್ರೆ ಪೊಲೀಸರು ಗುಂಡು ಹಾರಿಸ್ತಾರೆ. ಅದು ಯಾಕ ಅಂತಂದ್ರ ಕಾನೂನು ಒಂದು ತಗೊಂಬಂದಿರ್ತಾರೆ, ಯಾರು ಅಸ್ತ್ರಗಳನ್ನ ಹೊಂದುವುದಿಲ್ಲ ಅಂತ. ಬ್ರಿಟಿಷರ ಅನುಮತಿ ಇಲ್ಲದೆ ಯಾರು ಶಸ್ತ್ರ ಮತ್ತು ಅಸ್ತ್ರಗಳನ್ನು ಹೊಂದುವುದಿಲ್ಲ ಅಂತೇಳಿ ಕಾನೂನು ತಗೊಂಬಂದಿರ್ತಾರೆ. ಬಟ್ ಇವ್ರ ಸಿದ್ಧಾಂತದೊಳಗೆ ಏನೈತಿ ಅಂತಂದ್ರೆ ಯು ಶುಡ್ ಮೇಂಟೈನ್ ಅಟ್ ನೈಟ್ ವಿತ್ ಯು. ಅದು ಒಂದು ಅಸ್ತ್ರವನ್ನ ನೀವು ನಿಮ್ಮ ಜೊತೆಗೆ ತಗೊಂಡು ಹೋಗ್ಲೇಬೇಕು ಅಂತೇಳಿ ಇವ್ರ ಸಿದ್ಧಾಂತ ಐತಿ, ಸಿಖ್ರ ಸಿದ್ಧಾಂತ. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಸಿಖ್ರ ವಿರುದ್ಧವಾಗಿ ಈ ಕಾನೂನುಗಳು ಬಂದಂತೇಳಿ ಸಿಖ್ರು ಭಾವಿಸ್ತಾರೆ. ಅದಕ್ಕೆ ಅತಿ ಹೆಚ್ಚು ಪ್ರೊಟೆಸ್ಟ್ ದಂಗೆ ಆಗಿರೋದು 1919ರಲ್ಲಿ ಪಂಜಾಬದಲ್ಲಿ ಮಾತ್ರ. ಯಾಕಂತಂದ್ರ ಅವರು ಅದಕ್ಕೆ ಆಹುತಿ ಆಗಿರ್ತಾರೆ, ಆ ಕಾನೂನಿಗೆ ಬಲಿಯಾದವ್ರು ಅವರಾಗಿರ್ತಾರೆ. ಅದರಿಂದನೇ ಅದಾಗಿರ್ತೈತಿ, ಹೊರತಾಗಿ ಮತ್ತೇನಿಲ್ಲ. ಹೌದಾ? ಅದಕ್ಕನ ಯೋಧ ಗುಂಪು ಅಂತ ಕರೀತಾರ ಅದನ್ನ. ದಟ್ ಇಸ್ ಅನ್ ವಾರಿಯರ್ ಗ್ರೂಪ್. ಅದ್ರದ್ದು ಸ್ಟೋರಿನೇ ಬೇರೆ ಐತಿ. ಯಾರ್ಯಾರ ಅವಕಾಶ ಸಿಕ್ತರು ಅಂತಂದ್ರೆ, ಯಾರ ನಿಮಗೆ ಫ್ರೆಂಡ್ಸ್ ಸಿಕ್ಕರದು ಇದ್ರು ಅಂತಂದ್ರೆ ಅವ್ರನ್ನ ಕೇಳ್ರಿ, ಆಚರಣೆ ಏನು ಎತ್ತ ಅಂತೇಳಿ ಅವ್ರು ಹೇಳ್ತಾರೆ. ದಟ್ ಇಸ್ ಅನ್ ಡಿಫ್ರೆಂಟ್ ಥಿಂಗ್. ಅದೊಂದು ರಿಲಿಜನ್ ಬಗ್ಗೆ ನನಗೆ ಬಹಳ ಅತಿಯಾದ ಗೌರವ. ಯಾಕಪ್ಪ ಅಂತಂದ್ರೆ ಯಾರಿಗೂ ದೀಕ್ಷೆನೆ ಕೊಟ್ಟಿಲ್ಲ. ಗುರು ದೀಕ್ಷೆ ಕೊಟ್ಟರೆ ನೀವು ನಮ್ಮ ಶಿಷ್ಯರಾಗ್ರಿ, ನೀವು ನನ್ನ ಶಿಷ್ಯರಾಗ್ರಿ, ನೀವು ಈ ಧರ್ಮದ ಪ್ರಚಾರ ಮಾಡ್ರಿ, ಈ ಧರ್ಮದ ಪ್ರಚಾರ ಮಾಡ್ರಿ ಅಂತೇಳಿ. ಬಟ್ ದಟ್ ಇಸ್ ಅನ್ ಡಿಫ್ರೆಂಟ್ ಥಿಂಗ್. ಫಸ್ಟ್ ಊಟಕ್ಕೆ ಅನ್ನಕ್ಕೆ ಮಹತ್ವ ಕೊಡ್ತಾರ ಅವರು. ಹಸಿದವ ಯಾವ ಬೇಕಾದವ ಲಂಗರ್ಕ್ ಹೋದ್ರೂ ಬೇಕಾದಂತ ಟೈಮ್ನಾಗ ಹೋದ್ರೂ ಊಟ ಹಾಕ್ತಾರ ಅವರು. ವಿದೌಟ್ ಏನಪ್ಪಾ ಅಂತಂದ್ರೆ ನಿಮ್ಮನ್ನ ನೀ ಜಾತಿ ಯಾವುದು ಏನು ಯಾವ್ದು ಕೇಳಾರ್ದ ನಿಮಗೆ ಊಟ ಹಾಕ್ತಾರೆ. ಒಂದನೇದ್ದು. ಎರಡನೇದ್ದು ಯೋಧ ಗುಂಪು. ಅಲ್ಲೇನಾರ ಅಂದಾದುಂದ ಮಾಡ್ರಿ ಯಾಕಂದ್ರೆ ಗುಂಪ್ತಾರ. ನೆನಪಿನಲ್ಲಿ ಇರ್ಬೇಕು ಇಷ್ಟೇ. ಬಿಕಾಸ್ ಆಫ್ ಗುರು ಗೋವಿಂದ್ ಸಿಂಗ್ನೇ ಅವ್ರಿಗೆ ಏನ್ ಮಾಡಿದಾರು ಅಂತಂದ್ರೆ ಯೋಧ ದೀಕ್ಷೆಯನ್ನ ಕೊಟ್ಟಾರ ಅವರು. ದೀಕ್ಷೆ ನನ್ನ ಶಿಕ್ಷರಾಗ್ರಿ, ನೀವು ಹಿಂಗ ಜಪ ಮಾಡ್ರಿ, ಹಿಂಗ ತಪ ಮಾಡ್ರಿ, ಹಿಂಗ್ ಪೂಜೆ ಮಾಡ್ರಿ ಅಂತ ದೀಕ್ಷೆ ಕೊಡ್ತಾರೆ. ಬಟ್ ನೀವು ಹಿಂಗ್ ಹೋರಾಡ್ರಿ ಅಂತ ದೀಕ್ಷೆ ಕೊಟ್ಟಿದ್ದು ಗುರು ಗೋವಿಂದ್ ಸಿಂಗ್. ಆ ಧರ್ಮಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಇರ್ಲಿ, ಎಕ್ಸ್ಪ್ಲನೇಷನ್ ಬರೀತಾರೆ. ಸಿಖ್ರು ಕಿರ್ಪಾನವನ್ನು ಹೊಂದೋದು ಅವರ ಮೂಲಭೂತ ಹಕ್ಕು, ನೀವು ಅದನ್ನ ತಡೆಗಟ್ಟಂಗಿಲ್ಲ ಅಂತ. ನಿನ್ ಕೈಯಾಗ ಆಯುಧ ಐತಿ, ನೀನು ಏನ್ ಮಾಡಬೇಡಪ್ಪ ಅಂತಂದ್ರ ಆಯುಧವನ್ನು ತಗೊಂಡ್ ಹೋಗ್ಬೇಡ ಅಂತ ಹೇಳಕ್ ಬರಂಗಿಲ್ಲ. ಯಾಕಂತಂದ್ರೆ ಆರ್ಟಿಕಲ್ 19ರಲ್ಲಿ ಏನ್ ಮಾಡಿದ್ವಿ ಅಂತಂದ್ರ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕನ್ನು ನಾವು ನೋಡಿದ್ವಿ. ಆರ್ಟಿಕಲ್ 19 ಶಾಂತಿಯುತವಾದ ಸಭೆ ಸೇರುವ ಹಕ್ಕನಲ್ಲಿ ನೀವು ವೆಪನ್ಸ್ ಗಳನ್ನ ತಗೊಂಡು ಹೋಗುವಂತಿಲ್ಲ ಅಂತ ಹೇಳ್ತೈತೆ ಅದು. ಹೌದಾ? ಆದ್ರೆ ದಿಸ್ ರಿಲಿಜನ್ ಶುಡ್, ಈ ಕೋರ್ ಪ್ರಿನ್ಸಿಪಲ್ ಏನ್ ಹೇಳ್ತೈತಿ ಅಂದ್ರೆ ಸಿಖ್ರ ಕೋರ್ ಪ್ರಿನ್ಸಿಪಲ್ ನೀನು ಖಡ್ಗವನ್ನು ಹೊಂದಲೇಬೇಕು ಅಂತ ಹೇಳಿರೋದ್ರಿಂದ ಇವರು ಖಡ್ಗದ ಸಮೇತ ಸಭೆ ಸೇರಿದ್ರು ಅಂತಂದ್ರೆ ಆ ಸಭೆಯನ್ನ ನೀವು ಏನ್ ಮಾಡಕ್ ಬರಂಗಿಲ್ಲ, ಡಿಸ್ಟರ್ಬ್ ಮಾಡಕ್ ಬರೋದಿಲ್ಲ ಅಂತ. ಹೌದಾ? ಇನ್ನು ಎರಡನೇ ಎಕ್ಸ್ಪ್ಲನೇಷನ್ ನಂಬರ್ 2 ಏನಪ್ಪಾ ಅಂತಂದ್ರ ಹಿಂದೂ ಅಂದ್ರೆ ಏನಂತೇಳಿ ಹೇಳ್ತಾರೆ ಇವರು. ಹಿಂದೂ ಅಂದ್ರೆ ಏನೇನ? ಹಿಂದೂ ಅಂದ್ರೆ ಹಿಂದೂ ಧರ್ಮದವರು, ಜೊತೆಗೆ ಜೈನ ಧರ್ಮದವರು, ಜೊತೆಗೆ ಬುದ್ಧ ಧರ್ಮದವರು, ಜೊತೆಗೆ ಯಾರು ಸಿಖ್ ಧರ್ಮದವರು. ಈ 4 ಧರ್ಮದವರನ್ನ ಸೇರಿಸಿ ಹಿಂದೂ ಅಂತಕ್ಕಂಥ ವರ್ಡ್ ಅನ್ನ ಡಿರೈವ್ ಮಾಡ್ತಾರೆ. ಎಲ್ಲೆಲ್ಲಿ ಸಂವಿಧಾನದೊಳಗೆ ಹಿಂದೂ ಅಂತೇಳಿ ಬರದಾರಲ್ಲ ಅಲ್ಲೆಲ್ಲಾನು ಈ 4 ಧರ್ಮ ಬರ್ತಾವು ಅಂತೇಳಿ. ಹಿಂದೂ, ಜೈನ್, ಬೌದ್ಧಿಸಮ್ ಅಂಡ್ ಸಿಕ್ಕಿಸಮ್. ಈ 4 ಧರ್ಮಗಳನ್ನ ಸೇರಿಸಿ ಹಿಂದೂ ಅಂತೇಳಿ ಬರೀತಾರೆ. ಇದು ಎಕ್ಸ್ಪ್ಲನೇಷನ್. ಹೌದಾ? ಹಿಂದೂ ಅಂತಂದ್ರ ಸಂವಿಧಾನದೊಳಗೆ ಏನಂತೇಳಿ ಇನ್ಕ್ಲೂಡ್ ಮಾಡ್ಯಾರ, ಕನ್ಕ್ಲೂಡ್ ಕೊಟ್ಟಾರ ಅಂತಂದ್ರೆ ಹಿಂದೂ, ಜೈನ, ಬುದ್ಧಿಸಮ, ಸಿಕ್ಕಿಸಮ ಈ 4 ಧರ್ಮಗಳನ್ನ ಸೇರಿಸಿ ಹಿಂದೂ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದಾರೆ. ಹೊರತಾಗಿ ಬರೇ ಪರ್ಟಿಕ್ಯುಲರ್ ಆಗಿ ಸನಾತನ ಹಿಂದೂ ಅಂತೇಳಿ ಬಳಕೆ ಮಾಡಿಲ್ಲ. ಹಿಂದೂ ಧರ್ಮ ಅಂತಂದ್ರೆ ಇಲ್ಲಷ್ಟ. ಹಿಂದೂ ಧರ್ಮದಲ್ಲಿ ಎಲ್ಲ ವರ್ಗದವರಿಗೂ ಏನ್ ಮಾಡ್ಬೇಕು ಅಂತಂದ್ರೆ ಮಂದಿರದ ಪ್ರವೇಶಕ್ಕೆ ಅಧಿಕಾರ ಕೊಟ್ಟಾರು ಅಂತಂದ್ರ ಈ ಹಿಂದೂ ಅಂತಕ್ಕಂಥ ಪದ ಇವರಿಗೆಲ್ಲರಿಗೂ ಸಂಬಂಧ ಪಡ್ತೈತಿ. ಬಿಕಾಸ್ ಆಫ್ ವಾಟ್? ಈ ಜೈನ, ಬುದ್ಧಿಸಮ್ ಮತ್ತು ಸಿಕ್ಕಿಸಮ್ ಹಿಂದೂ ಧರ್ಮದಿಂದನೇ ಪ್ರಭಾವಿತವಾಗಿ, ಹಿಂದೂ ಧರ್ಮದಿಂದನೇ ಒಡೆದು ಸ್ಥಾಪಿಸಲ್ಪಟ್ಟವ. ಅಂದ್ರೆ ಹಿಂದೂ ಧರ್ಮದಲ್ಲಿ ನಡೀತಕ್ಕಂಥ ಅನಾಚಾರಗಳನ್ನು ವಿರೋಧಿಸಿನೇ ಇವು ಧರ್ಮಗಳು ಪ್ರತಿಷ್ಠಾಪನೆ ಆಗ್ಯಾವ. ಹೊರತಾಗಿ ಜೊತೆಗೆ ಇವೆಲ್ಲ ಎಲ್ಲಿ ಸ್ಥಾಪನೆ ಎಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳು ಅಂತಂದ್ರೆ ಭಾರತದಲ್ಲಿನೇ ಹುಟ್ಟಿರ್ತಕ್ಕಂಥ ಧರ್ಮಗಳಾಗಿರುವುದರಿಂದ ಅದನ್ನ ಹಿಂದೂ ಅಂತಕ್ಕಂಥ ಪದದಲ್ಲಿನೇ ಇನ್ಕ್ಲೂಡ್ ಮಾಡಿದ್ದಾರೆ ಅಷ್ಟೇ. ಹೌದಾ? ಎಕ್ಸ್ಪ್ಲನೇಷನ್ ನಂಬರ್ 2. ಎಕ್ಸ್ಪ್ಲನೇಷನ್ ನಂಬರ್ 1 ಏನ್ ಹೇಳ್ತದೆ ಅಂದ್ರೆ ಕಿರ್ಪಾನ್ ಹೊಂದುವುದು ಸಿಖ್ ಧರ್ಮದ ಮೂಲಭೂತ ಧಾರ್ಮಿಕ ಹಕ್ಕುಗಳಲ್ಲಿ ಒಂದು. ಎರಡನೇದು ಎಕ್ಸ್ಪ್ಲನೇಷನ್ 2ದಲ್ಲಿ ಏನ್ ಹೇಳ್ತೈತಿ, ಹಿಂದೂ ಅಂದ್ರೆ ಯಾರಂತೇಳಿ ಏನ್ ಕೊಡ್ತಾರ ವಿಶ್ಲೇಷಣೆ ಕೊಡ್ತಾರೆ. ಇನ್ನು ಜಜ್ಮೆಂಟ್ಗಳ ಬಗ್ಗೆ ನೋಡೋಣ. ಫಸ್ಟ್ನೇ ಜಜ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ರೇವ್ ಸ್ಟನಿಲಾಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ ಇನ್ 1997. ಇಲ್ಲಿ ಏನ್ ಕ್ವಶನ್ ಮಾಡಿರ್ತಾರೋ ಅಂತಂದ್ರೆ ಧರ್ಮ ಪ್ರಚಾರ ಧರ್ಮಾಂತರವನ್ನು ಒಳಗೊಂಡೈತೇನ ಅಂತ, ಮತಾಂತರವನ್ನು ಒಳಗೊಂಡೈತೇನ ಅಂತ. ಧರ್ಮ ಪ್ರಚಾರ ಅಂತಕ್ಕಂಥ ಪದ ಕನ್ವರ್ಷನ್ ಅನ್ನ, ಪ್ರಾಸಿಲಿಟೈಸಿಂಗ್ ಅನ್ನ ಒಳಗೊಂಡೈತೇನ ಅಂತ ಕೇಳ್ತಾರೆ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ ಅಂತಂದ್ರೆ ಜಜ್ಮೆಂಟ್ ಅನ್ನ ಕೊಡ್ತೈತಿ. ಧರ್ಮ ಪ್ರಚಾರವು ಧರ್ಮಾಂತರವನ್ನ ಒಳಗೊಂಡಿಲ್ಲ. ಏನೋ ನಿನ್ನ ಧರ್ಮ ಪ್ರಚಾರವನ್ನು ಮಾಡಬಹುದು, ಆದ್ರೆ ಆ ವ್ಯಕ್ತಿಯನ್ನ ಕನ್ವರ್ಟ್ ಮಾಡುವಂಗಿಲ್ಲ ವಿದೌಟ್ ಹೀಸ್ ಕನ್ಸೈನ್ಸ್. ಅವನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಆಮಿಷವನ್ನ ಒಡ್ಡಿ ನೀನು ಕನ್ವರ್ಟ್ ಮಾಡುವಂಗಿಲ್ಲ. ಅದು ಆರ್ಟಿಕಲ್ 25ರ ಉಲ್ಲಂಘನೆ ಅಂತ ಹೇಳ್ತೈತಿ. ಆರ್ಟಿಕಲ್ 25ರ ಉಲ್ಲಂಘನೆ, ವೈಲೇಷನ್.
ಹೌದಾ? ಯಾವ ಜಜ್ಮೆಂಟ್? ಸ್ಟನಿಲಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಅಂತಕ್ಕಂಥ ಕೇಸ್ನಲ್ಲಿ ವೆದರ್ ಅ ಪ್ರೊಪಗೇಷನ್ ಆಫ್ ದಿ ರಿಲಿಜಿಯನ್ ಈಸ್ ಇನ್ಕ್ಲೂಡ್ ದಿ ಪ್ರಾಸಿಲಿಟೈಸಿಂಗ್ ಅನ್ನತ್ತೆ ಕೇಳ್ತಾರ ಅವರು. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ ಇಲ್ಲ, ಕನ್ವರ್ಷನ್ ಈಸ್ ಅ ಕ್ರೈಮ್ ಅಂತ ಹೇಳ್ತಾರ ಅವರು. ಅಂದ್ರೆ ಕನ್ವರ್ಷನ್ ಮಾಡಕ ಅನುಮತಿ ಇಲ್ಲ. ಎಲ್ಲಿ? ಆರ್ಟಿಕಲ್ 25 ಅಡಿಯಲ್ಲಿ. ಯಾವಾಗ ಅಂದ್ರೆ ಅವನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಂತ. ಹೌದಾ? ಆಂಟಿ ಕನ್ವರ್ಷನ್, ಇಲ್ಲಿ ಆಂಟಿ ಕನ್ವರ್ಷನ್ ಲಾನ ಎತ್ತಿ ಹಿಡಿತಾರೆ. ಹೌದಾ? ಮತಾಂತರ ವಿರುದ್ಧದ ಕಾನೂನನ್ನ ಎತ್ತಿ ಹಿಡಿತಾರೆ. ಕನ್ವರ್ಷನ್ ನೀವು ತಂದದ್ದು ಕರೆಕ್ಟ್ ಐತಿ ಅಂತ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನೀವೇನಾದ್ರೂ ವ್ಯಕ್ತಿಯನ್ನ ಕನ್ವರ್ಟ್ ಮಾಡಕತ್ತಿದ್ರಿ ಅಂದ್ರೆ ದಟ್ ಇಸ್ ಅನ್ ಕ್ರೈಮ್ ಅಂತ ಹೇಳ್ತೈತಿ. ಇದು ಫಸ್ಟ್ನೇ ಜಜ್ಮೆಂಟ್. ಇನ್ನು ಎರಡನೇ ಜಜ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಇನ್ ರೇ ನಾಯ್ಸ್ ಪೊಲ್ಯೂಷನ್ ಜಜ್ಮೆಂಟ್. ಇನ್ ರೇ ನಾಯ್ಸ್ ಪೊಲ್ಯೂಷನ್ ಇನ್ 2005. ಈ ಜಜ್ಮೆಂಟ್ ನಲ್ಲಿ ಏನ್ ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 21 ಆರ್ಟಿಕಲ್ 25 ವೈಲೇಷನ್ ಮಾಡುವಂತಿಲ್ಲ. ಅಂತಂದ್ರ ನಿನಗೆ ಧಾರ್ಮಿಕ ಸ್ವತಂತ್ರವನ್ನ ಕೊಟ್ಟೈತಿ ಅಂತಂದ್ರ ಅರ್ಥ ನೀನು ಮತ್ತೊಬ್ಬರ ಏನು ಬದುಕುವ ಅಧಿಕಾರವನ್ನ, ರೈಟ್ ಟು ಲೈಫ್ ಅನ್ನ ಹರಣ ಮಾಡುವಂತಿಲ್ಲ. ರೈಟ್ ಟು ಲೈಫ್ ಅಂತಂದ್ರ ಈಗ ಫಾರ್ ಎಕ್ಸಾಂಪಲ್ ಗಣೇಶ ಹಬ್ಬಕ್ಕೆ ನಾವೆಲ್ಲ ಡಿಜೆ ಗಿಜೆ ಹಚ್ಚಿದ್ವಿ. ಹೌದಾ? ಅಲ್ಲಿ ಇನ್ನೊಬ್ಬ ಯಾವ ಹಾರ್ಟ್ ಪೇಷಂಟ್ ಇದ್ದ. ಈ ಡಿಜೆ ಹಚ್ಚೋದ್ರಿಂದ ಸೌಂಡ್ ವೈಲೇಷನ್ ಆಗ್ತೈತಿ. ಹೌದಾ? ಈ ಸೌಂಡ್ ವೈಲೇಷನ್ ಆಗೋದ್ರಿಂದ ಅವನ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತೈತಿ. ನಿನಗೆ ಕೊಟ್ಟಿರೋದೇನು? ಧಾರ್ಮಿಕ ಹಕ್ಕು, ನೀನು ಆಚರಣೆ ಮಾಡೋದು ಬೇಡ ಅನ್ನೋದಿಲ್ಲ. ಆದ್ರೆ ಮತ್ತೊಬ್ಬರ ಇನ್ನೊಂದು ಮೂಲಭೂತ ಹಕ್ಕನ್ನ ಹರ್ಟ್ ಮಾಡುವಂತಿಲ್ಲ ಅಂತ ಇಷ್ಟೇ. ಹೌದಾ? ಇದನ್ನ ಸುಪ್ರೀಂ ಕೋರ್ಟ್ ದವ್ರು ಏನಂದ್ರು ಅಂದ್ರೆ ಸರ್ಟನ್ ಹರ್ಡ್ಜ್ ವರೆಗೂ. ಹರ್ಡ್ಜ್ ಅಂತಂದ್ರೆ ಇದನ್ನ ಸೌಂಡ್ ಅನ್ನು ಅಳೆಯೋ ಮಾಪಕ ಇದು. ಹೌದಾ? ಹರ್ಡ್ಜ್ ನಲ್ಲಿ ಸೌಂಡ್ ಅನ್ನು ಅಳಿತಾರೆ. ಎಷ್ಟು ಹರ್ಡ್ಜ್ ನಲ್ಲಿ ಯಾವ ರೀತಿ ಸ್ಪೀಕರ್ ಅನ್ನ ಬಳಸಬೇಕು ಅಂತೇಳಿ ಇದನ್ನಿದೆ, ಡೈರೆಕ್ಷನ್ ಕೊಟ್ಟಾರ ಅವರು. ಅದರ ಮಾಪನವನ್ನ ಮಾಡೋದ್ರ ಮೂಲಕ ನೀವು ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಸೌಂಡ್ ಅನ್ನ ಬಳಕೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೌಂಡ್ ಅನ್ನ ಬಳಕೆ ಮಾಡುವಂತಿಲ್ಲ ಅಂತ. ಹೌದಾ? ಯಾವ್ದೇ ಡಿಜೆ ಇರಲಿ, ಅದು ನಾವರ ಹಚ್ಚಲಿ ಇಲ್ಲ ಮುಸ್ಲಿಮರ ಹಚ್ಚಲಿ ಮತ್ತೊಬ್ಬರ ಹಚ್ಚಲಿ, ಆ ಡಿಜೆ ಇಂದ ಅಥವಾ ಆ ಸೌಂಡ್ ದಿಂದ ಮತ್ತೊಬ್ಬರಿಗೆ ಹಾನಿ ಆಗಬಾರ್ದು. ಇದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ನಮಾಜ್ ಮಾಡೋ ಮುಂದೆ ನೀವು ಸುಪ್ರೀಂ ಕೋರ್ಟ್ ದವ್ರು ಏನು ಡೈರೆಕ್ಷನ್ ಕೊಟ್ಟಲ್ಲ ಆ ಹರ್ಡ್ಜ್ಗಿಂತ ಹೆಚ್ಚಿಗೆ ಬಳಸಿ ಏನ್ ಮಾಡಕತ್ತೀರಿ ಅಂತಂದ್ರೆ ನಮಾಜ್ ಮಾಡಕತ್ತೀರಿ, ಅದು ಮತ್ತೊಬ್ಬರಿಗೆ ಹಾನಿಕಾರಕ ಆಗಕತ್ತೈತಿ, ಅದನ್ನ ನೀವು ತಪ್ಪಿಸ್ರಿ, ಆ ಹರ್ಡ್ಜ್ನ ಮೇಂಟೈನ್ ಮಾಡ್ರಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಇದಕ್ಕೆ ಒಂದು ಕಾಂಟ್ರವರ್ಸಿ ಆಗಿತ್ತು ಸೋನು ನಿಗಮಂದು. ನನಗೆ ಮುಂಜಾನೆ ಎದ್ಬಿಟ್ಟಿಗೆ ಎಚ್ಚರ ಮುಂಜಾನೆ ನಸಗ್ನಾಗ 5 ಗಂಟೆಗೆ ಇವರು ನಮಾಜ್ ಮಾಡೋದ್ರಿಂದ ಸ್ಪೀಕರ್ ಹಚ್ಚಿ ನಮಾಜ್ ಮಾಡೋದ್ರಿಂದ ನನ್ನ ನಿತ್ಯಗೆ ಭಂಗ ಆಗತೈತಿ ಅಂತ ಹೇಳಿ. ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ದಿ ಆರ್ಟಿಕಲ್ 21. ಬಟ್ ಹರ್ಡ್ಜ್ ಅನ್ನ ಮೇಂಟೈನ್ ಮಾಡಿದ್ರು ಅಂತ ಯು ಕೆನಾಟ್ ಕ್ವಶನ್ ಅಂತ. ಅವರು ಅದೇ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಪ್ರಕಾರ ಅಷ್ಟೇ ಹರ್ಡ್ಜ್ ಅನ್ನ ಮೇಂಟೈನ್ ಮಾಡಿದ್ರು ಅಂತಂದ್ರೆ ಅದು ಅವರ ಧಾರ್ಮಿಕ ಹಕ್ಕು, ನೀವು ಅದನ್ನ ಕ್ವಶನ್ ಮಾಡುವಂತಿಲ್ಲ. ಹೌದಾ? ಆದ್ರೆ ಆ ಹರ್ಡ್ಜ್ ಅನ್ನ ಮೀರಿ ಏನಾದ್ರು ಅವರು ಬಳಕೆ ಮಾಡಿದ್ರು ಅಂತಂದ್ರೆ ಅದು ವೈಲೇಷನ್ ಆಫ್ ಆರ್ಟಿಕಲ್ 21 ಅಂತ ಹೇಳಿ ಆಕೈತಿ. ಅದು ನಿನ್ನ ವೈಯಕ್ತಿಕ ಜೀವನವನ್ನ ಹರಣ ಮಾಡಕತ್ತಿದಂಗ ಆಕತಿ. ಯು ಕ್ಯಾನ್ ಕ್ವಶನ್ ಅಂತ. ಬಟ್ ಅದನ್ನ ಹರ್ಡ್ಜ್ ಅನ್ನ ಮಾಪನ ಮಾಡುವ ಅಳತೆಗಳು, ಮಾಪನಗಳು ನಿಮ್ಮ ಹತ್ರ ಅದಾವಣ ಅಂತೇಳಿ ಕ್ವಶನ್ ಬರ್ತೈತೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಆದ್ರೆ ಅದರ ನಂತರ ಅದನ್ನ ಮಾಪನ ಮಾಡುವ ಅಳತೆಗಳು ನಿಮ್ಮ ಹತ್ರ ಅದಾವಣ ಅಂತ. ಅದು ಆಗ್ಲಾರದ ಮಾತು ಇರ್ಲಿ. ಇದಿಷ್ಟು ಮತ್ತೊಬ್ಬರ ಜೀವನಕ್ಕೆ ಹಾನಿ ಆಗುವಂತೆ ನೀನು ನಿನ್ನ ಧರ್ಮವನ್ನ ಆಚರಣೆ ಮಾಡುವಂತಿಲ್ಲ. ಅದಕ್ಕೆ ಆರ್ಟಿಕಲ್ 25 ಸಬ್ಕ್ಲಾಸ್ 1 ಬರೀತಾರೆ, ಮೂಲಭೂತ ಯಾವುದೇ ಭಾಗ 3ರಲ್ಲಿ ಇರ್ತಕ್ಕಂಥ ಇನ್ನುಳಿದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಿದ್ದರೆ ಅದನ್ನ ಕಾನೂನು ಮಾಡುವ ಅಧಿಕಾರ ಯಾರಿಗೆ ಕೊಟ್ಟರು ಅಂದ್ರೆ ರಾಜ್ಯ ಕೊಟ್ಟರು ಅಂತೇಳಿ ನಾ ಆಗ್ಲೇ ಹೇಳಿದ್ವಿ. ಇಲ್ಲಿ ಭಾಗ 3 ಆರ್ಟಿಕಲ್ 25 ಕೂಡ ಭಾಗ 3ರಲ್ಲಿ ಐತಿ, ಆರ್ಟಿಕಲ್ 21 ಕೂಡ ಭಾಗ 3ರಲ್ಲಿ ಐತಿ. ಇದು ಇದಕ್ಕೆ ಧಕ್ಕೆ ಮಾಡಬಾರ್ದು, ಇದು ಇದಕ್ಕೆ ಧಕ್ಕೆ ಮಾಡಬಾರ್ದು. ಒಂದಕ್ಕೊಂದು ಕಾಂಟ್ರವರ್ಸಿ ಇದ್ದು ಅಂತಂದ್ರೆ ಅದನ್ನ ಕಾನೂನಿನ ಮೂಲಕ ಪರಿಹಾರ ಮಾಡುವ ಕೆಲಸ ರಾಜ್ಯದ್ದು. ನೆನಪಿನಲ್ಲಿ ಇರಬೇಕು. ಇದಿಷ್ಟೇ. ಇನ್ನು 3ನೇ ಜಜ್ಮೆಂಟ್ ನಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಬ್ಯಾನ್ ಮಾಡಿರ್ತಾರೆ. ಅದರ ಮೇಲೆ ಅಂತಂದ್ರ ಅನ್ನ ಪ್ರಸಾದ ಮತ್ತು ಪ್ರದಕ್ಷಿಣೆ ಹಾಕೋದನ್ನ ಬ್ಯಾನ್ ಮಾಡಿರ್ತಾರೆ. ಯಾರು? ಗೌರ್ಮೆಂಟ್ ಅದವರು. ಅವಾಗ ಮದ್ರಾಸ್ ಹೈಕೋರ್ಟ್ಗೆ ಹೋಗ್ತಾರೆ. ಅವಾಗ ಮದ್ರಾಸ್ ಹೈಕೋರ್ಟ್ ಅವರು ಈ ರೀತಿ ನೀವು ಬ್ಯಾನ್ ಮಾಡಕ್ ಬರೋದಿಲ್ಲ. ಯಾಕಪ್ಪ ಅಂತಂದ್ರ ಅನ್ನ ಪ್ರಸಾದ ಮತ್ತು ಪ್ರದಕ್ಷಿಣೆ ಆರ್ಟಿಕಲ್ 25 ಮೂಲಭೂತ ಹಕ್ಕು. ಆರ್ಟಿಕಲ್ 25ರಲ್ಲಿ ರಿಲಿಜಿಯಸ್ ಹಕ್ಕನ್ನ ಏನ್ ಕೊಟ್ಟೈತಿಲ್ಲ ಅದರ ಅಂಡರ್ದಾಗೇನೆ ಬರ್ತವೆ. ಹೀಗಾಗಿ ನೀವು ಆ ಟ್ರೆಡಿಷನ್ ಅನ್ನ ನೀವು ಬ್ಯಾನ್ ಮಾಡುವಂತಿಲ್ಲ ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು. ಏನಪ್ಪಾ ಅಂತಂದ್ರೆ ಅನ್ನದಾನ ಮತ್ತು ಅಂಗ ಪ್ರದಕ್ಷಿಣೆ ಇವೆರಡನ್ನು ನೀವು ಬ್ಯಾನ್ ಮಾಡುವಂತಿಲ್ಲ. ಅವು ಕೋರ್ ರಿಲಿಜಿಯಸ್ ಪ್ರಿನ್ಸಿಪಲ್ ಅಂತ ಅನ್ಸ್ಕೊತವೆ. ಪ್ರದಕ್ಷಿಣೆ ಹಾಕೊಳ್ಳೋದು ಜೊತೆಗೆ ಅನ್ನ ಪ್ರಸಾದವನ್ನ ಮಾಡಿಸೋದು ಇವೆರಡು ಕೋರ್ ರಿಲಿಜಿಯಸ್ ಪ್ರಿನ್ಸಿಪಲ್ ಆಫ್ ದಿ ರಿಲಿಜಿಯನ್ ಅಂತೇಳಿ ಅನ್ಸ್ಕೊತವೆ. ಅದಕ್ಕೆ ಧರ್ಮಸ್ಥಳದೊಳಗ ಕುಕ್ಕೆ ಸುಬ್ರಹ್ಮಣ್ಯದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಅನ್ನ ಪ್ರಸಾದವನ್ನ ಮಾಡಿಸ್ತಾರೆ. ಹೌದಾ? ಅನ್ನ ಪ್ರಸಾದ ಇಟ್ ಈಸ್ ಅನ್ ಫಂಡಮೆಂಟಲ್ ರಿಲಿಜಿಯಸ್ ಕೋರ್ ಪ್ರಿನ್ಸಿಪಲ್ ಅಂತೇಳಿ ಅನ್ಸ್ಕೊತವೆ. ಹೌದಾ? ಅದನ್ನ ನೀವು ಬ್ಯಾನ್ ಮಾಡುವಂತಿಲ್ಲ ಅಂತೇಳಿ ಪಿ ನವೀನ್ ಕುಮಾರ್ ವರ್ಸಸ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ 2024ರಲ್ಲಿ ಈ ಕೇಸ್ ಬಂದಿತ್ತು. ಈ ಕೇಸ್ನಲ್ಲಿ ಜಜ್ಮೆಂಟ್ ಅನ್ನ ಕೊಟ್ಟಾರೆ. ನೆನಪಿನಲ್ಲಿ ಇರಬೇಕು. ಹೌದಾ? ಅನ್ನ ಪ್ರಸಾದ ಅದಕ್ಕೆ ಎಲ್ಲೆಲ್ಲಿ ಗಣಪತಿ ಕುಣಿಸಿದಲ್ಲಿ ಅನ್ನ ಪ್ರಸಾದ ಮಾಡಿಸಿರ್ತಾರೆ. ಈಗ ನವರಾತ್ರಿ ಬಂದೈತಿ, ದೇವಿ ಕುಣಿಸಿದಲ್ಲಿ ಅನ್ನ ಪ್ರಸಾದ ಮಾಡಿಸಿರ್ತಾರೆ. ಇಲ್ಲ ಮತ್ತೆ ದೇವಿ ಪುರಾಣ ನಡೆದಿರ್ತೈತಿ ನವರಾತ್ರಿ ಒಳಗೆ, ಅಲ್ಲಿನೂ ಕೂಡ ಅನ್ನ ಪ್ರಸಾದ ಮಾಡಿರ್ತಾರೆ. ನನಗೆ ಡಿಸ್ಟರ್ಬ್ ಆಗತೈತಿ ಅಂತ ಹೇಳಿ ಅನ್ನ ಪ್ರಸಾದವನ್ನ ಬಂದ್ ಮಾಡ್ರಿ ಅಂತ ಹೇಳಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಅನ್ನ ಪ್ರಸಾದ ಈಸ್ ಅ ಕೋರ್ ಪ್ರಿನ್ಸಿಪಲ್ ಆಫ್ ದಿ ರಿಲಿಜಿಯಸ್ ಆಕ್ಟಿವಿಟಿ. ನೆನಪಿನಲ್ಲಿ ಇರಬೇಕು. ಇನ್ನು ಒಂದು ಜಜ್ಮೆಂಟ್ ಬರ್ತೈತಿ. ಅದ್ಯಾವ್ದಪ್ಪ ಅಂತಂದ್ರೆ ನರಸು ಅಪ್ಪ ಜಜ್ಮೆಂಟ್.
ನರ್ಸು ಅಪ್ಪ ಮಾಳಿ ಜಜ್ಮೆಂಟ್ ಅಂತೇಳಿ ಬರ್ತೈತಿ. ಈ ಕೇಸ್ನಲ್ಲಿ ಏನ್ ಕ್ವಶನ್ ಮಾಡಿರ್ತಾರ ಅಂತಂದ್ರೆ ಈ ಪರ್ಸನಲ್ ಲಾ ಬೋರ್ಡ್ಗಳ ಬಗ್ಗೆ ಕ್ವಶನ್ ಮಾಡಿರ್ತಾರೆ. ಪರ್ಸನಲ್ ಲಾ ಬೋರ್ಡ್ಗಳು ಫಾರ್ ಎಕ್ಸಾಂಪಲ್ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು, ಹಿಂದೂ ಪರ್ಸನಲ್ ಲಾ ಬೋರ್ಡು ಇವಿಲ್ಲ, ಮೊದಲಿದ್ದು ಇವು ಬ್ಯಾನ್ ಮಾಡಿದ್ದಾರೆ. ಹಿಂದೂ ಪರ್ಸನಲ್ ಲಾ ಬೋರ್ಡು ಈ ರೀತಿಯಾಗಿರ್ತಕ್ಕಂಥ ಪರ್ಸನಲ್ ಲಾ ಬೋರ್ಡ್ಗಳು ಆರ್ಟಿಕಲ್ 25 ಅಂಡರ್ದೊಳಗೆ ವ್ಯಾಲಿಡ್ ಏನಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆರ್ಟಿಕಲ್ 13 ಅಡಿಯಲ್ಲಿ ಲಾ ಅಂತಕ್ಕಂಥ ಪದದ ಅಡಿಯಲ್ಲಿ ಇವು ಪರ್ಸನಲ್ ಲಾಗಳು ಬಂದಿಲ್ಲ, ಹೀಗಾಗಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ ಅವರು. ಹೌದಾ? ಈಗ ತ್ರಿಬಲ್ ತಲಾಖನ್ನ ರದ್ದು ಮಾಡಿದ್ರು, ಅಲ್ಲಿ ಪರ್ಸನಲ್ ಲಾ ಅಂತೇಳಿ ಬರ್ತವೆ. ಪರ್ಸನಲ್ ಲಾದಲ್ಲಿ ತ್ರಿಬಲ್ ತಲಾಖನ್ನ ರದ್ದು ಮಾಡಿದಾಗ ಕ್ವಶನ್ ಮಾಡಲಾಯ್ತು, ಪರ್ಸನಲ್ ಲಾ ಒಳಗ ತ್ರಿಬಲ್ ತಲಾಖು ಯಾವ ತ್ರಿಬಲ್ ತಲಾಖು? ಇನ್ಸ್ಟಂಟ್ ತ್ರಿಬಲ್ ತಲಾಖ್. ಇನ್ಸ್ಟಂಟ್ ತ್ರಿಬಲ್ ತಲಾಖ್ ಇಸ್ ನಾಟ್ ಅ ಕೋರ್ ಪ್ರಿನ್ಸಿಪಲ್ ಆಫ್ ದಿ ರಿಲಿಜಿಯಸ್ ಪ್ರಿನ್ಸಿಪಲ್ ಆಫ್ ಇಸ್ಲಾಂ ಅಂತೇಳಿ ಬರೆದ್ರು ಅವರು. ನಾಟ್ ಅ ಕೋರ್ ಪ್ರಿನ್ಸಿಪಲ್ ಆಫ್ ಇಸ್ಲಾಂ ರಿಲಿಜನ್ ಅಂತ ಬರೆದ್ರು. ಯಾವುದು? ಇನ್ಸ್ಟಂಟ್ ತ್ರಿಬಲ್ ತಲಾಖ್. ಹೌದಾ? ಆದ್ರೆ ಪರ್ಸನಲ್ ಲಾ ಇಸ್ ನಾಟ್ ಅ ಲಾ ಅಂಡರ್ ಡೆಫಿನಿಷನ್ ಆಫ್ ದಿ ಆರ್ಟಿಕಲ್ 13 ಅಂತೇಳಿ ಹೇಳ್ತಾರೆ ಅವರು. ಅಂದ್ರೆ ಪರ್ಸನಲ್ ಲಾ ಬೋರ್ಡ್ಗಳು ಆರ್ಟಿಕಲ್ 13 ಅಡಿಯಲ್ಲಿ ಲಾ ಅಂತಕ್ಕಂಥ ಪದದ ವಿವರಣೆಯಲ್ಲಿ ಬರೋದಿಲ್ಲ, ಹೀಗಾಗಿ ನಾವು ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ಹೌದಾ? ಯಾವುದು? ಆದ್ರೆ ಯಾವುದೇ ಅನಾಚಾರಗಳು ಆರ್ಟಿಕಲ್ 19, 14, 21ಕ್ಕೆ ಧಕ್ಕೆ ತರ್ತಿದ್ವು ಅಂತಂದ್ರೆ ವಿ ಡೆಸ್ಟ್ರಾಯ್ ಇಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ತವೆ. ಅಂದ್ರೆ 19, 14, 21 ಟ್ರಯಾಂಗಲ್ ಪ್ರಿನ್ಸಿಪಲ್ ಏನೇ ಬರ್ತೈಲ್ಲ, ಈ ಟ್ರಯಾಂಗಲ್ ಪ್ರಿನ್ಸಿಪಲ್ ನಲ್ಲಿ ಯಾವುದೇ ಕಾನೂನುಗಳು, ನಡತೆಗಳು, ಟ್ರೆಡಿಷನ್ಗಳು, ಕಲ್ಚರ್ಗಳು ಧಕ್ಕೆ ತರ್ತಿದ್ವು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವನ್ನ ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದಾ? ಅದು ನೆನಪಿನಲ್ಲಿ ಇರಬೇಕು. ಆದ್ರೆ ಪರ್ಸನಲ್ ಲಾಗಳು ಇಲ್ಲಿ ಯಾವ ಕೇಸ್ನಲ್ಲಿ ಬರ್ತೈತಿ? ಯಾವ ನರಸಪ್ಪ ಮಾಳಿ ಕೇಸ್ನಲ್ಲಿ ಏನಂತಂದ್ರೆ ಪರ್ಸನಲ್ ಲಾಗಳು ಕಾನೂನು ಅಂತಕ್ಕಂಥ ಪದದ ವ್ಯಾಖ್ಯಾನದ ಅಡಿಯಲ್ಲಿ ಬರೋದಿಲ್ಲ, ಹೀಗಾಗಿ ನಾವು ಅದ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ ಅಂತೇಳಿ ಮದ್ರಾಸ್ ಹೈಕೋರ್ಟ್ದವ್ರು ಬರೀತಾರೆ. ಅದ್ರ ಮುಂದೆ ಅದರ ಪರಿಸ್ಥಿತಿ ಏನಂತ ಹೇಳಿ ವಿಚಾರ ಮಾಡೋಣ. ಇದಿಷ್ಟು ಆರ್ಟಿಕಲ್ 25 ಎವಲ್ಯೂಷನ್ಗಳ ಬಗ್ಗೆ ತಿಳ್ಕೊಂಡ್ವಿ, ಬೆಳವಣಿಗೆಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 26 ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇದನ್ನೆಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಏನಾದರೂ ತಪ್ಪು ಮಾಹಿತಿ ಇತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 26 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.